ಪ್ರಿಯ ವಿದ್ಯಾರ್ಥಿಗಳೇ, KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಗಾದೆ ಮಾತುಗಳು ಈ ಕ್ವಶನ್ಗಳನ್ನೆಲ್ಲ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ. ಯಾವುದು ಸ್ಟೇಟ್ ಸಿಲೆಬಸ್ಸಲ್ಲಿ. ಅದೇ ರೀತಿ CBSEಯಲ್ಲಿ ಅರ್ಥ ಬರೆಯಿರಿ, ಗಾದೆಯ ಅರ್ಥ ಬರೆಯಿರಿ ಅಂತ 1 ಮಾರ್ಕ್ ಕೇಳ್ತಾರೆ. ಯಾವ್ಯಾವ ರೀತಿ ಬರೆಯೋದು ಅಂತ ನೋಡೋದಾದ್ರೆ, ಇಲ್ಲಿ ಫಸ್ಟ್ ಒನ್ ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅಲ್ಲಿ ಮೊದಲನೇದಾಗಿ ಮಹತ್ವ ಅಥವಾ ಪೀಠಿಕೆ ಅಂತ ಹೇಳ್ತೀವಿ. ಮಹತ್ವ ಅಥವಾ ಪೀಠಿಕೆ ಇಷ್ಟ ಈಸಿಯಾಗಿ ಬರಿಬೋದು. ಒಬ್ಬೊಬ್ಬರನ್ನೊಂದು ರೀತಿ ಕಲ್ತಿರ್ತೀರಿ, ಯಾವ ರೀತಿ ಬೇಕಾದ್ರೂ ಬರಿಬೋದು. ಪೀಠಿಕೆ ಅಥವಾ ಮಹತ್ವನ್ನ ಏನು ನಾನೊಂದು ರೀತಿ ತಿಳಿಸಕ್ ಪ್ರಯತ್ನ ಪಡ್ತೀನಿ. ಈ ತರ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತ. ಏನು, ಗಾದೆಗಳು ವೇದಗಳಿಗೆ ಸಮಾನ. ವೇದಗಳನ್ನು ಋಷಿ ಮುನಿಗಳು ರಚಿಸಿದರೂ ಕೂಡ ಸುಳ್ಳೆನಿಸಬಹುದು. ವೇದಗಳನ್ನ ಋಷಿ ಮುನಿಗಳು ರಚಿಸಿದ್ರು ಕೂಡ ಸುಳ್ಳಾಗ್ಬೋದು ಅಥವಾ ಸುಳ್ಳೆನಿಸ್ಬೋದಂತೆ. ಆದರೆ ಸಾಮಾನ್ಯ ಜನರು ತಮ್ಮ ಅನುಭವಗಳಿಂದ, ಅಥವಾ ಸಾಮಾನ್ಯ ಜನರು ಅಂತಲೂ ಬರೀಬೋದು, ಅಥವಾ ಹಿರಿಯರು ತಮ್ಮ ಅನುಭವಗಳಿಂದ ಹೇಳಿದ ಗಾದೆ ಮಾತು. ನೋಡಿ, ಅವರು ಹಿರಿಯರು ಅವರ ಅನುಭವಗಳಿಂದ ಹೇಳ್ತಾರೆ, ರಚನೆ ಮಾಡಲ್ಲ. ಹೇಳಿದ ಗಾದೆ ಮಾತು ಎಂದಿಗೂ ಸುಳ್ಳಲ್ಲ ಅಥವಾ ಸುಳ್ಳಾಗುವುದಿಲ್ಲ ಅಂತ. ಈ ತರ ಈಸಿಯಾಗಿರ್ಲಿ ಅಂತ ನಾನೊಂದು ಸೆಂಟೆನ್ಸ್ ಅನ್ನ ರಚನೆ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಥ ನೋಡೋದಾದ್ರೆ, ನಮ್ಮ ಬಳಿ ಎಷ್ಟು ಹಣ ಇದೆಯೋ ಅಷ್ಟೇ ಖರ್ಚು ಮಾಡಿ ಜೀವನ ಸಾಗಿಸಬೇಕು ಎಂಬುದಾಗಿದೆ. ಈ ತರ. ಇನ್ನು ಅದಕ್ಕೆ ವಿವರಣೆಯನ್ನ ನಾವು ರೈತರದ್ದು ಹಿಂಗೆಲ್ಲ ಕೂಡ ತಗೊಂಡು ಮಾಡ್ತಾ ಹೋಗ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದರೆ ನಾವು ಹಾಸಿಗೆ ಮೇಲೆ ಕಾಲು ಚಾಚಿ ಮಲಗಬೇಕು ಎಂಬುದಲ್ಲ. ಜೀವನದಲ್ಲಿ ಭಗವಂತ ನಮಗೆ ಕೊಟ್ಟಷ್ಟು ಅಥವಾ ನ್ಯಾಯಯುತವಾಗಿ ಪರಿಶ್ರಮದಿಂದ ಸಂಪಾದನೆ ಮಾಡಿದರಷ್ಟರಲ್ಲಿಯೇ ತೃಪ್ತಿಯನ್ನು ಪಟ್ಟು ಜೀವನವನ್ನು ನಡೆಸಬೇಕು ಎಂಬುದು ಇದರ ಭಾವಾರ್ಥವಾಗಿದೆ ಅಂತ. ಇನ್ನು ನಿಮ್ದೇ ಆದ ರೀತಿಯಲ್ಲಿ ಕೂಡ ಬರಿಬೋದು. ಸಾಧ್ಯವಾದರೆ ಏನು ಉದಾಹರಣೆ ಕೂಡ ಬರಿಬೋದು. ಅದೇ ರೀತಿ ಎರಡನೇದು, ಕೈ ಕೆಸರಾದರೆ ಬಾಯಿ ಮೊಸರು ಅಂತಿದೆ ನೋಡಿ. ಅದು ಕೂಡ ಅಷ್ಟೇನೆ, ಎಲ್ಲದಕ್ಕೂ ಒಂದೇ ರೀತಿ 3 ಮಾರ್ಕ್ಸ್ ಬರೆಯೋದಾದ್ರೆ ಈ ರೀತಿ ಮಹತ್ವ ಅಥವಾ ಪೀಠಿಕೆಯನ್ನ ಬರೀಬೇಕು. ಅರ್ಥ ಕೂಡ ಇದೆ, ವಿವರಣೆ ಇದೆ. ವಿವರಣೆಯಲ್ಲೇ ಇನ್ಕ್ಲೂಡ್ ಮಾಡಿ ಎಕ್ಸ್ಪ್ಲೇನ್ ಅಲ್ಲಿ ಉದಾಹರಣೆ ಬರಿಬೋದು, ಅಥವಾ ಸಪ್ರೇಟ್ ಆಗಿ ಕೂಡ ಬರಿಬೋದು. ಇದು ಉದಾಹರಣೆ ಸಪ್ರೇಟ್ ಆಗಿದೆ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದಕ್ಕೆ. ವಿದ್ಯಾರ್ಥಿಗಳು ಶ್ರಮ ವಹಿಸಿ ಅಭ್ಯಸಿಸಿದ್ದಕ್ಕೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಬೇಕು ಅಂತಂದೇಳಿ. ಇದೇ ತರ ಎಷ್ಟೊಂದು ಗಾದೆಗಳಿದೆ, ಅವನ್ನೆಲ್ಲ ನೋಡ್ತಾ ಹೋದ್ರೆ 3ನೇ ಪ್ರಶ್ನೆ, ತಾ ಕಳ್ಳ ಪರರ ನಂಬ ಅಂತಂದೇಳಿ. ಅವನೇ ಕಳ್ಳ, ಬೇರೆಯವ್ರು ನಂಬಲ್ಲ ಅಂತಂದೇಳಿ ಅರ್ಥ ತಿಳಿಸುವಂಥದ್ದು ಸಂಪೂರ್ಣ ವಿವರಣೆ ಇದೆ, ವಿವರವಾಗಿದೆ. ಅದೇ ತರ ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೋಬಹುದು. ಇನ್ನು 4th ಒನ್ ನೋಡೋದಾದ್ರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಅಂದ್ರೆ ಯಾರಾದ್ರೂ ಒಬ್ಬ ಸಾಧನೆ ಮಾಡೋ ವ್ಯಕ್ತಿ ಬಗ್ಗೆ ಒಂದು ಇಲ್ಲಿ ನೋಡಿ, ಕ್ರಿಕೆಟ್ ಆಟಗಾರ ಸಚಿನ್ ಬಗ್ಗೆ ತಗೊಂಡಿದ್ದಾರೆ. ಇದೇ ರೀತಿ ಬೇರೆ ಸಾಧಕರು ಯಾರಾದ್ರೂ ಕೂಡ ಆಗ್ಬೋದು. ಅದನ್ನ ಮೊಳಕೆಯಲ್ಲೇ ನೋಡ್ಬೋದು, ಎಷ್ಟರ ಮಟ್ಟಿಗೆ ಅದು ಸಿರಿವಂತಿಕೆಯಿಂದ ಹೆಂಗೆ ಚೆನ್ನಾಗಿ ಫಸಲು ಬೆಳೀತಾ ಇರುತ್ತೆ ಹುಲಸಾಗಿ ಅಂತ. ನಾ 5ನೇ ನೋಡೋದಾದ್ರೆ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಂದೇಳಿ 5ನೇ ಪ್ರಶ್ನೆ. ಸಂಪೂರ್ಣವಾಗಿ ವಿವರ ಇದೆ ನೋಡಿ, ತಾಯಿ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಬರೆಯುವಂಥದ್ದು. ಅದೇ ರೀತಿ ನೆಕ್ಸ್ಟ್, ಶಕ್ತಿಗಿಂತ ಯುಕ್ತಿ ಮೇಲು ಅಂತಂದೇಳಿ ನಮ್ಗೆಲ್ಲ ಗೊತ್ತೇ ಇದೆ. ಇದಕ್ಕೆ ರಿಲೇಟೆಡ್ ಇನ್ನೊಂದು ಗಾದೆನೂ ಸೇರಿಸಿ ಬರೀಬಹುದು. ಪೆನ್ನು ಖಡ್ಗಕ್ಕಿಂತ ಹರಿತ, ಈ ತರ ಎಲ್ಲ, ಈ ತರ ಒಂದಕ್ಕೊಂದು ಗಾದೆ ಸೇರಿಸೇ ಬರೀಬಹುದು. ಇನ್ನು ಹೆಚ್ಚಿನ ಗಾದೆ ಮಾತುಗಳಿದೆ ನೋಡಿ, ಇದು CBSEಗೂ ಹೆಚ್ಚಿನಾಗಿ ಬಳಕೆ ಆಗುತ್ತೆ. ಪ್ರಚಲಿತ ಗಾದೆ ಮಾತುಗಳು ಅಂದ್ರೆ ಇತ್ತೀಚೆಗೆ ಕೇಳುವಂಥವು. ಯಾವುದು? ಫಸ್ಟ್ ಒನ್, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಏನ್ ದಾನ ಮಾಡಿರ್ತೀವಿ, ಅಂದ್ರೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿರ್ತೀವಿ, ಅದೇ ನಮ್ಮ ಕೊನೆಗಾಲದಲ್ಲಿ ಉಳಿಯೋದು. ಬಚ್ಚಿಟ್ಟದ್ದು ಎಷ್ಟೊತ್ತಿದ್ರು ಬೇರೆಯವ್ರಿಗೆ ಸೇರೋದೆ ಅಂತ. ಕೊಟ್ಟಿದ್ದ ಏನಾದ್ರು ಸ್ವಲ್ಪ ನೆನ್ಸ್ಕೊಳ್ತಾರೆ ಯಾರಾದ್ರು ಅಂತ ಅರ್ಥ ತೋರಿಸುತ್ತೆ. ಎಷ್ಟು ಮಟ್ಟಿಗೆ ಅದನ್ನ ನೀವು ತಗೊಳ್ತೀರಾ ಜೀವನದಲ್ಲಿ ಅನ್ನೋದು ಮುಖ್ಯವಾಗುತ್ತೆ. 2ನೇದು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. 3ನೇದು ನೋಡೋದಾದ್ರೆ, ತುಂಬಿದ ಕೊಡ ತುಳುಕುವುದಿಲ್ಲ. 4ನೇದು, ಗಾಳಿ ಬಂದಾಗ ತೂರಿಕೋ. 5ನೇದು, ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ. ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ,
ಕಾಯಕವೇ ಕೈಲಾಸ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಂತ ಆಗ್ಬೇಕದು. ಅತಿ ಆಸೆ ಗತಿಗೇಡು, ಕೈ ಕೆಸರಾದರೆ ಬಾಯಿ ಮೊಸರು, ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದರೆ ತಿಪ್ಪೆ ಕೆರೆಯೋದು ಬಿಟ್ಟಿತೆ ಅಂತಂದೇಳಿ. ಈ ಥರ ಒಂದೊಂದೇ ಪ್ರಶ್ನೆಗಳು, ಎಷ್ಟೊಂದು ಪ್ರಶ್ನೆಗಳಿಗೆ ಅದಕ್ಕೆ ಬೇಕಾದ ಉತ್ತರಗಳಿದೆ. ಅದನ್ನು ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ನಿಮಗೆ ವಿವರವಾಗಿ ನೋಡಬೇಕಾದ್ರೆ ಅದನ್ನು ಪಾಸ್ ಮಾಡಿ ವಿಡಿಯೋನ ಚೆನ್ನಾಗಿ ನೋಡಿ ಬರ್ಕೋಬೋದು, ಕಲ್ತ್ಕೋಬೋದು. ಇನ್ನು 11ನೇ ಪ್ರಶ್ನೆ 11th ಒಂದು ನೋಡೋದಾದರೆ, ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು. ಕೂತು ಊಟ ಮಾಡಕ್ಕೆ ಶುರು ಮಾಡಿದ್ರೆ ಸೋಮಾರಿತನದಿಂದ ದುಡಿಮೆ ಮಾಡ್ದಂಗೆ. ನಮ್ಗೆ ಎಷ್ಟೇ ಬಂಗಾರ, ಒಡವೆ, ವಜ್ರ, ಇನ್ನೊಂದು ಮತ್ತೊಂದು ಏನಿದ್ರು, ಎಷ್ಟೇ ಕೋಟಿಗಟ್ಟಲೆ ಪ್ರಾಪರ್ಟಿ, ಜಮೀನು, ತೋಟ, ಅಪಾರ್ಟ್ಮೆಂಟ್ ಏನಿದ್ರು ಕರಗೋಗುತ್ತೆ ಅಂತ. ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂತಂದೇಳಿ, ಎರಡೂ ಬೇಕು ಅನ್ನೋ ಥರ. ಯಾವುದಾದ್ರೂ ಒಂದು ಬಿಡಲೇಬೇಕಾಗತ್ತೆ ಅಂತ ತಿಳಿಸುತ್ತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಇನ್ನೊಂದು. ಅದನ್ನ ಯಾವಾಗ ಬಗ್ಗಿಸ್ಬೇಕೋ ಅವಾಗ ಬಗ್ಗಿಸಿದ್ರೆ ಮಾತ್ರ ಸರಿ ಆಗುತ್ತೆ ಅಂತ. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಅಂತಂದೇಳಿ. ಮುಪ್ಪಿನಲ್ಲಿ ಚಿಂತೆ ಇರಬೇಕು, ಸಂತೋಷದಲ್ಲಿ ಯೌವನದಲ್ಲಿ ಅಲ್ಲ ಅಂತ. ಯೌವನದಲ್ಲಿ ಸಂತೋಷದಿಂದ ಜೀವನ ಸಾಗಿಸ್ಬೇಕಾಗತ್ತೆ ಅಂತ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಹೇಳ್ತಾ ಇರ್ತಾರೆ ಹಿರಿಯರು ಯಾವಾಗಲೂ. ತಾಯಿಯಂತೆ ಮಗಳು ಅಂತಂದೆಲ್ಲ ಅಷ್ಟರಲ್ಲೇನ ಶಾರ್ಟ್ಕಟ್ ಆಗಿ ನೋಡಿ ಓದಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ಸುಂಕದವನ ಮುಂದೆ ಸುಖ ದುಃಖ ಹೇಳಿಕೊಂಡಂತೆ ಅಂತ. ಸುಂಕ ವಸೂಲಿ ಮಾಡೋನ್ ಮುಂದೆ ಯಾವ ಸುಖ ದುಃಖ ನಡೆಯುತ್ತೆ ಅಂತಂದೇಳಿ. ಹಾಲಾಹಲ ಕುಡಿದವನಿಗೆ ಹಾಗಲಕಾಯಿ ಕಹಿಯೇ ಅಂದ್ರೆ ಮದ್ಯಪಾನ ಏನೇನಿದೆ, ನೀರ, ಯಾವ್ಯಾವ ಲಿಕ್ಕರ್ ಎಲ್ಲ ಕುಡಿಯೋನಿಗೆ ಹಾಗಲಕಾಯಿ ಏನಾದ್ರ ಮುಂದೆ, ಈ ತರ ಅದು ಬೇರೆ ಒಳ ಅರ್ಥ ತೋರಿಸುತ್ತೆ, ಓದಿ. ನೆಕ್ಸ್ಟ್, ಮನಸ್ಸಿದ್ದರೆ ಮಾರ್ಗ. ಇದು ತುಂಬಾ ಮುಖ್ಯವಾದ ಜೀವನದಲ್ಲಿ. ಈ ಗಾದೆಯ ವಿಚಾರ ಮಹತ್ವ ಎಲ್ಲರಿಗೂ ಕೂಡ ಬೇಕಾಗುತ್ತೆ. ಓದಿ ಚೆನ್ನಾಗಿ ತಿಳ್ಕೊಳ್ಳಿ. ಬರ್ಕೋಬೇಕಾದ್ರೆ ಪಾಸ್ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಏನಾದ್ರೂ ನಿಮ್ಗೆ ಡೌಟ್ ಅನ್ಸಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ, ವಿವರಣೆ, ವ್ಯಾಕರಣಾಂಶಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶುಭವಾಗಲಿ. ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡಿ, ಮಾರ್ಕ್ಸ್ ಸ್ಕೋರ್ ಮಾಡಿ. ಧನ್ಯವಾದಗಳು.